ಮೂರು ನಿರೀಕ್ಷೆ ಇತ್ತು. ನಾವು ಬಡವ್ರ ಪರ ಇದ್ದೀವಿ, ಗ್ಯಾರಂಟಿ ಕೊಟ್ಟಿದ್ದೀವಿ, ಕೆಲಸ ಆಗ್ತಾಯಿದೆ. ವಿರೋಧ ಪಕ್ಷದವರು ಬೇಡದಿರೋ ವಿಚಾರಗಳನ್ನ ಎತ್ತಿ ನಮ್ಮ ಪಕ್ಷಕ್ಕೆ ಮಸಿ ಬೆಳೀತಾಯಿದ್ರು. ಆದರೆ ಮತದಾರ ಅವ್ನಿಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದಿಂದ ನಮಗೆ ಅನುಕೂಲ ಆಗ್ತಾಯಿದೆ, ಬಡವ್ರ ಪರ ಇದ್ದೀವಿ, ಕಳೆದ 5 ವರ್ಷ ಬಿ ಜೆ ಪಿಯಿಂದ ಏನೂ ಆಗಿಲ್ಲ ಅಂತ ಅವ್ನು ಗೊತ್ತಿದ್ದರಿಂದ ನಮ್ಮ ಮೂರು ಗೆಲ್ಸ್ಕೊಟ್ಟಿದ್ದಾರೆ. ಮೂಡಾಗೂ ಬಡವನಿಗೂ ಏನು ಸಂಬಂಧ? ಮೂಡಾಗೂ ಬಡವನಿಗೆ ಏನು ಸಂಬಂಧ? ಒಂದು ರಾಜಕೀಯ ತಂತ್ರಗಳನ್ನ ಮಾಡಿ ರಾಜಕೀಯವಾಗಿ ಕಟ್ಟಾಕೋ ಕುತಂತ್ರಕ್ಕೂ ಬಡವನ ಅಕ್ಕಿಗೂ ಏನು ಸಂಬಂಧ? ಬಡವನ ಬೇಳೆಗೂ ಬೆಲ್ಲಕ್ಕೂ ಏನು ಸಂಬಂಧ? ಮೂಡ ಒಂದು ರಾಜಕೀಯ ಕೇಸು. ಬಡವನಿಗೆ ಬೇಕಾಗಿರೋದು ಬಸ್ಗೆ ಟಿಕೆಟ್ ಇಲ್ಲದೆ ಇರೋದು 2,000, ಕರೆಂಟ್ಗೆ ಬಿಲ್ ಕಟ್ಟದೇ ಇರೋದು, ದಿನ ಅಕ್ಕಿ ಬೇಕಾಗಿರೋದು. ಅವನು ಮೂಡ ಮತ್ತೊಂದೇನು ಬೇಕಾಗಿಲ್ಲ. ನಾನು ಚನ್ನಪಟ್ಟಣದಲ್ಲಿ ಇನ್ಚಾರ್ಜ್ ಇದೆ. ನನಗೊಂದು ಕುತೂಹಲ ಇತ್ತು. ಕುಮಾರಣ್ಣ ತುಂಬ ಇದು ಪ್ರಾಕ್ಟಿಕಲಿ ನಾನು ಹೇಳ್ತಾ ಇರೋದು. 7 ವರ್ಷ MLA, ಒಬ್ಬ MLA ಒಂದು ರಸ್ತೆನೂ ಮಾಡಲ್ಲ ಅಂತ ಹೇಳಿದ್ರೆ ರಾಜಕಾರಣ ಏನಕ್ಕೆ ಮಾಡಬೇಕು? ಅವರು ಮುಖ್ಯಮಂತ್ರಿಗಿಂತ ಇನ್ನೂ ದೊಡ್ಡ ಹುದ್ದೆ ಅದು ಕೊಡೋಕ್ಕಾಗಲ್ಲ. ಚನ್ನಪಟ್ಟಣದಲ್ಲಿ ಗುಂಡಿ ಬಿದ್ದಿದೆ ರಸ್ತೆಗಳು, ಏನಕ್ಕೆ MLAಗಳಾಗಬೇಕು ನಾವು? ಟೈಮ್ ಪಾಸ್ಗೆ MLA ಆಗಬೇಕಾ? ಜನಕ್ಕೇನು ಹುಚ್ಚ ನಮ್ಮನ್ನೆಲ್ಲ ಗೆಲ್ಲಿಸಿ ನೀನು ಹೋಗಿ ಮಜಾ ಮಾಡುವಂಥ ವಿಧಾನಸೌಧ ಕಳ್ಸೋಕ್ಕೆ? ನಾವು ಗೆಲ್ಲಿಸಿರೋದು ಜನ ಅಭಿವೃದ್ಧಿ ಮಾಡಲಿ ಅಂತ. ನೀವು ಅಭಿವೃದ್ಧಿನೂ ಮಾಡಲ್ಲ, ಟೈಮ್ ಪಾಸಲ್ಲಿ ಜಾತಿ ಮೇಲೆ ಭಾಷಣ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋದರೆ ಜನ ಈ ಸಲ ಎಚ್ಚೆತ್ತಿದ್ದಾರೆ. ಅದೆಲ್ಲ ಎಲ್ಲ ಸಲಿನೂ ವರ್ಕೌಟ್ ಆಗಲ್ಲ. ಅಷ್ಟೊತ್ತಿಗೆ ಎಲೆಕ್ಷನ್ ಮುಗಿದೋಗಿತ್ತು. ಅವ್ರು ಕೊಟ್ಟಿದ್ದು ಹೇಳಿಕೆ ದಿನ ಬೇರೆ ಬೇರೆ ಲೆಕ್ಕಾಚಾರದಲ್ಲಿದ್ದರು ಜನ. ಅಷ್ಟರಲ್ಲಿ ಎಲೆಕ್ಷನ್ ಮುಗಿದೋಗಿತ್ತು. ಕುಮಾರಸ್ವಾಮಿಯವರು, ಜಮೀರವರು ನನ್ನ ಫ್ಲ್ಯಾಟ್ ಪಕ್ಕದಲ್ಲೇ ಫ್ಲ್ಯಾಟ್ ಅವ್ರದ್ದು. ಅವ್ರು ದಿನ ಅಂಟ್ಕೊಂಡಿದ್ರು. ಅವ್ರವ್ರು ಏನೇನು ಬೈಕೊಂತಿದ್ರು ಆಡ್ಕೊತಿದ್ರು, ನಮಗೆ ಗೊತ್ತಿಲ್ಲ. ಎವ್ರಿ ಡೇ ನನ್ನ ಮನೆ ಎಲ್ಲಿದೆ, ನನ್ನ ಪಕ್ಕದ ಮನೆ ಜಮೀರವ್ರದ್ದು, ಕುಮಾರಣ್ಣ ಅಲ್ಲಿಗೆ ಬರ್ತಾಯಿದ್ರು. ಅವರಿಬ್ಬರು ಏನೇನು ಮಾತಾಡ್ತಿದ್ರು ನಿಮಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಅದರಿಂದ ಇದೆಲ್ಲ ರಾಜಕಾರಣದಲ್ಲಿ ಈಗ ನಾನು ನಿನಗೆ ಏನಂತೀನಿ ಅನ್ನೋದನ್ನ ರಾಜಕೀಯದಲ್ಲಿ ಬಂದು ಹೇಳ್ಬಿಟ್ರೆ ವರ್ಕೌಟ್ ಆಗೋಲ್ಲ. ನೀನು ನೀರು ಕೊಡು, ರಸ್ತೆ ಕೊಡು, ಕರೆಂಟ್ ಕೊಡು, ಕಷ್ಟ ಬಂದಾಗ ಫೋನ್ ಎತ್ತು, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡು, ಅಭಿವೃದ್ಧಿ ಮಾಡು, ಬಡವ ಬಂದಾಗ ನಿನ್ನ ಕೈಲಾಗಿ ಸಹಾಯ ಮಾಡು. ಅದು ರಾಜಕಾರಣ. ಎಲ್ಲ ಟೈಮು ವರ್ಕೌಟ್ ಆಗೋಲ್ಲ. ಎಲ್ಲ ಟೈಮು ಈಗ ಮಂಡ್ಯದಲ್ಲಿ ಹೊಸ ಇವರು ಅದಕ್ಕೆ ಹಾಕ್ಬಿಟ್ರು ಓಟು, ಹೊಸಬ್ರು ಅವರು. ಆವಾಗ ಆಯಿತು. ಆಮೇಲೆ ಇನ್ನು 5 ವರ್ಷ ಆದಮೇಲೆ ಗೊತ್ತಾಗ್ತದೆ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ, ಏನೇನು ಮಾಡಲ್ಲ ಅನ್ನೋದು. ಧೃತರಾಷ್ಟ್ರನ ಪ್ರೇಮ ಜಾಸ್ತಿ ದಿನ ವರ್ಕೌಟ್ ಆಗಲ್ಲ. ಧೃತರಾಷ್ಟ್ರನ ಪ್ರೇಮ ಕೌರವರನ್ನೇ ಕೊಂದಾಕ್ತು. ಕರೆಕ್ಟಾ? ಪಾಂಡವರ ಪರ ಇದ್ದಿದ್ರೆ ಕುರುಕ್ಷೇತ್ರ ಯುದ್ಧ ನಡೀತಾ ಇರಲಿಲ್ಲ. ಸತ್ಯಕ್ಕೆ ಯಾವತ್ತು ಜಯ ಸಿಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.